ಪೆರ್ಗಮ ಸಭೆಯ ಒಂದು ಪ್ರಾಮುಖ್ಯತೆಯನ್ನು, ಅದರ ವಿಶಿಷ್ಟತೆಯನ್ನು ನಾವು ತಿಳಿದುಕೊಳ್ತಾ ಬಂದೆವು. ಆರ್ಕಿಯಾಲಜಿಕಲಿ, ಜಿಯೋಗ್ರಾಫಿಕಲಿ, ಹಿಸ್ಟಾರಿಕಲಿ ಮತ್ತು ಲಿಟ್ರೇಚರ್ ಪರ್ಸ್ಪೆಕ್ಟಿವ್ನಲ್ಲಿ ಮತ್ತು ಆಗಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಎಡಿಕ್ಟ್ಸ್ ಅಂಡ್ ನ್ಯೂಮಿಸ್ಮ್ಯಾಟಿಕ್ಸ್, ಇದು ಒಂದು ವಿಶೇಷವಾದ ಸಬ್ಜೆಕ್ಟ್. ಬಿಬ್ಲಿಕಲ್ ಸರ್ವೆನಲ್ಲಿ ಆ ಕಾಲಘಟ್ಟದಲ್ಲಿರುವಂಥ ನಾಣ್ಯಗಳು, ನ್ಯೂಮಿಸ್ಮ್ಯಾಟಿಕ್ಸ್, ಎಡಿಕ್ಟ್ಸ್, ಶಾಸನಗಳು ಮತ್ತು ಎಕ್ಸ್ಕವೇಷನ್ಸ್ನಲ್ಲಿ ಸಿಕ್ಕಿರುವಂಥ ಸಂಗತಿಗಳು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂಥ ಒಂದು ಸಂಗತಿಯನ್ನು ನಮಗೆ ತಿಳಿಸುವಂಥದ್ದು ಏನೆಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನ ಅಮರತ್ವ. ಆತನು ಪುನರುತ್ಥಾನ ಹೊಂದಿ, ಆತನು ಶಿಲುಬೆಯಲ್ಲಿ ಆತನು ನಮ್ಮ ಪಾಪಗಳಿಗೋಸ್ಕರವಾಗಿ ಆತನು ಬಲಿದಾನ ಮಾಡಲ್ಪಟ್ಟು, ಹೂಣಲ್ಪಟ್ಟು, ಮೂರನೇ ದಿನ ಮೃತ್ಯುಂಜಯನಾಗಿ ಪುನರುತ್ಥಾನ ಹೊಂದಿದ ದೇವರಾಗಿ ಮತ್ತು ಶಿಷ್ಯರಿಗೆ ಮತ್ತು ಅನೇಕರಿಗೆ ಕಾಣಿಸಿಕೊಂಡು ಆತ ಪರಲೋಕಕ್ಕೆ ಆರೋಹಣನಾಗಿ ಹೋದಾಗ್ಯೂ, ಮೊದಲನೇ ಶತಮಾನದ ಪ್ರಾರಂಭದ ದಿನಗಳಲ್ಲಿ ಸಭೆಯು ಹಿಂಸಿಸಲ್ಪಡುವಂಥ ಸಂದರ್ಭದಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನನ್ನು ಕರ್ತನಾದ ಯೇಸು ಕ್ರಿಸ್ತನ ಅತ್ಯಂತ ಪ್ರೀತಿಯ ಶಿಷ್ಯನು, ಕಲ್ವಾರಿ ಕ್ರೂಜ್ ಬಳಿಯಲ್ಲಿ ನಿಂತಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಾದ ಯೋಹಾನನಿಗೆ ದೇವರು ಕೆಲವು ಸಂಗತಿಗಳನ್ನು ತಿಳಿಯಪಡಿಸೋದಕ್ಕೋಸ್ಕರವಾಗಿ ಆ ಹಿಂದೆ ಒಮ್ಮೆ ಹತಸಾಕ್ಷಿ ಆಗಬೇಕಾದರೂ ಆತನನ್ನು ಸಾವಿನಿಂದ ತಪ್ಪಿಸಿ ಈ ಪ್ರಕಟಣೆ ಗ್ರಂಥವನ್ನು ಬರೆಯೋದಕ್ಕೋಸ್ಕರವಾಗಿ ದೇವರು ಯೋಹಾನನನ್ನು ಉಪಯೋಗಿಸ್ತಾನೆ. ಪ್ರಿಯರೇ, ಕೆಲವರಿಗೆ ಪ್ರಕಟಣೆ ಗ್ರಂಥ ಅಂದ್ರೆ ಭಯ. ಕೆಲವರು ವಿಶ್ವಾಸಿಗಳಿಗೂ ಕೂಡ ಅಯ್ಯೋ ಪ್ರಕಟಣೆ ಗ್ರಂಥ ಅಂದ್ರೆ ಹೇಗೆ, ಅದು ನಮಗೆ ಕಷ್ಟಗಳು ಜಾಸ್ತಿ ಬರ್ತವೇನೋ, ಶೋಧನೆಗಳು ಬರ್ತವೇನೋ ಎಂಬುದಾಗಿ. ಇಲ್ಲ, ಪ್ರಕಟಣೆ ಗ್ರಂಥದಲ್ಲಿ ಈಗಾಗಲೇ ಸೋದರ ಪ್ರವೀಣ್ ಅವರು ತಿಳಿಸಿದ ಹಾಗೆ ನಾವು ಪ್ರಕಟಣೆ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯದಲ್ಲೇ ನಾವು ಕಾಣ್ತೇವೆ ಏನಂದ್ರೆ, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವರು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಪ್ರಾಯಶಃ ಯಾವುದೇ ಒಂದು ಗ್ರಂಥದಲ್ಲಿ ಇಷ್ಟಾಗಿ ನಮಗೆ ಪರಿಶುದ್ಧಾತ್ಮ ದೇವರು ಪೀಠಿಕೆಯನ್ನು ಬರೆಸಿಕೊಟ್ಟಿಲ್ಲ. ಪ್ರಿಯರೇ, ಇದು ಪ್ರಕಟಣೆ ಗ್ರಂಥದ ವೈಶಿಷ್ಟ್ಯವೇ ಇದು. ಈ ಪ್ರವಾದನ ವಾಕ್ಯಗಳು ನೀವು ಓದುತ್ತಿರುವಾಗಲೂ ಯಾವುದೇ ಒಂದು ವಚನ ಭಾಗ ನೀವು ತೆಗೆದು ಸತ್ಯವೇದವನ್ನ ನಿಮ್ಮ ಬಳಿಯಲ್ಲಿ ಹಿಡಿದುಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ, ನಾನು ಇಷ್ಟಪಡ್ತೇನೆ. ನಿಮ್ಮ ಬಳಿಯಲ್ಲಿರುವ ತೆಲುಗು ಬೈಬಿಲ್ ಆಗಲಿ, ಕನ್ನಡ ಬೈಬಿಲ್ ಆಗಲಿ, ಇಂಗ್ಲಿಷ್ ಬೈಬಿಲ್ ಆಗಲಿ, ಸತ್ಯವೇದ ಯಾವಾಗಲೂ ಕೂಡ ನಮ್ಮ ಹತ್ರ ಇರಬೇಕು. ಯಾಕಂದ್ರೆ ಇದು ಸತ್ಯವೇದದ ಅಧ್ಯಯನ ಮತ್ತು ಧ್ಯಾನ ಕೇವಲ ನಾವು ಕೇಳಿಸ್ಕೊಳ್ಳುವ ಕಾಲಕ್ಷೇಪ ಅಲ್ಲ, ಆದರೆ ಆತ್ಮೀಕವಾದ ಸಂಗತಿಗಳನ್ನು ಒಂದನ್ನೊಂದು ನಾವು ಬಹಳ ಅರ್ಥಪೂರ್ಣವಾಗಿ ಗ್ರಹಿಸ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿರುವುದರಿಂದ ದೇವರಾತ್ಮನು ಬರೆಸಿಕೊಟ್ಟಂತ ಮಾತುಗಳನ್ನು ನಾವು ಧ್ಯಾನಿಸಲು ಇದರ ಅವಶ್ಯಕತೆ ಉಂಟು. ಓದುವರು, ಕೇಳಿಸ್ಕೊಂಡರು, ಕೇಳುವಂಥವನು, ಈ ಪ್ರವಾದನ ಬರೆಯ ಮಾತುಗಳಲ್ಲಿ ಕೈಕೊಂಡು ನಡೆಯುವಂಥವ್ರು ಇನ್ನೂ ಧನ್ಯರು. ಆದ್ದರಿಂದ ಪ್ರಿಯರೇ, ಈ ಮೂರು ಉದ್ದೇಶಗಳು ನೆರವೇರಬೇಕು. ಯಾಕೆ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನನ್ನು ಮಿಕ್ಕ 11 ಶಿಷ್ಯಗಳಂತೆ ಹತಸಾಕ್ಷಿ ಆಗಲಿಕ್ಕೆ ಸಮ್ಮತಿಸದೆ ಈತನನ್ನು ತನ್ನ ವಿಶೇಷವಾದಂತ ಈ ಸೇವೆಗೆ ಉಳಿಸಿಕೊಂಡನು ಎಂಬುದನ್ನು ನಾವು ನೋಡುವಾಗ, ಪತ್ಮೋಸು ದ್ವೀಪದಲ್ಲಿ ದೇವರ ಸ್ವರವು, ಆತನ ಒಂದು ಪ್ರತ್ಯಕ್ಷತೆ ಉಂಟಾಗಿ ಸಭೆಗಳು 7 ಸಭೆಗಳಿಗೆ ಸಂದೇಶಗಳು ನೀನು ಬರೆ ಎಂಬುದಾಗಿ ಹೇಳುವುದನ್ನು ನಾವಲ್ಲಿ ಕಾಣ್ತೇವೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶವೇ ಅದಾಗಿತ್ತು. ಆದ್ದರಿಂದ ಆತ ಹೇಳ್ತಾನೆ, ಒಂದು ಮಾತು ನಾವಲ್ಲಿ ನೋಡ್ತೇವೆ, 19ನೇ ವಚನದಲ್ಲಿ ನಾನು ಓದ್ತೇನೆ. ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ, ಆದುದರಿಂದ
ನೀನು ಕಂಡವುಗಳನ್ನು, ಭಕ್ತನಾದ ಯೋಹಾನನು ಏನು ಕಾಣುತ್ತಿದ್ದಾನೋ ಕಂಡವುಗಳನ್ನು, ಈಗ ಅವುಗಳನ್ನು, ಕಂಟೆಂಪರರಿ ಆ ಕಾಲಘಟ್ಟದಲ್ಲಿ ನಡೆಯುವಂಥವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು, ಥಿಂಗ್ಸ್ ಟು ಹ್ಯಾಪನ್, ಮುಂದೆ ನಡೆಯಬೇಕಾದವುಗಳನ್ನು ಬರೆ. ನೀನು ಬರೆಯುತ್ತಿರು ಯೋಹಾನು, ಬರೆ. ಹಾಗಾಗಿ ಈ ಪ್ರವಾದನೆ ವಾಕ್ಯಗಳು ಓದಿದಾಗಲೂ ಧನ್ಯತೆ, ಓದಿದಾಗಲೂ ಆಶೀರ್ವಾದ. ಇವುಗಳನ್ನ ನಾವು ಧ್ಯಾನಿಸಿದಾಗಲೂ ಆಶೀರ್ವಾದ. ಈ ಪ್ರವಾದನೆ ಮಾತುಗಳನ್ನು ಕೇಳಿಸಿಕೊಂಡರೂ ಧನ್ಯತೆ. ಧನ್ಯತೆ ಅರ್ಥಾತ್ ಆಶೀರ್ವಾದ, ಧನ್ಯರಾಗುತ್ತೇವೆ. ಹಾಗಾಗಿ ಪ್ರಿಯರೇ, ಆಗ ಇದು ಬರೇ ಅಂತ ಯೋಹಾನನಿಗೆ ಕರ್ತನ ಅಂತ ಯೇಸು ಕ್ರಿಸ್ತನ ಹೇಳಿರುವ ಮಾತನ್ನು ಮತ್ತೊಮ್ಮೆ ಜ್ಞಾಪ ಮಾಡ್ಕೊಳ್ತಾ, ಪೆರ್ಗಮ ಎಂಬುದಾಗಿ ಹೇಳಿದ್ರೆ ಅದು ಒಂದು ದುರ್ಗವು ಶಂಕುವಿನ ಆಕಾರದಲ್ಲಿ ಕಟ್ಟಲ್ಪಟ್ಟಂತಹದ್ದು ಎಂಬುದನ್ನು ನಾವು ಹಿಂದಿನ ಸಂದೇಶದಲ್ಲಿ ತಿಳ್ಕೊಳ್ತಾ ಬಂದೆವು. ಈಗ ನಾವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 13-14 ವಚನಗಳನ್ನು ದಯಮಾಡಿ ಯಾರಾದರೂ ಓದಬೇಕಂತ ನಾನು ಬಯಸ್ತೇನೆ. ಪ್ಲೀಸ್. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಹಾಗೆಯೇ ಸಾಕು ಬ್ರದರ್, ಸಾಕು. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಈ ವಚನ ಭಾಗಗಳಲ್ಲಿ ನಾವು ಗಮನಿಸಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವ ರೀತಿ ಹೇಗಿದೆ ಅಂದ್ರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಆದರೆ ಸ್ಮರಣ ಸಭೆಗೆ ಹೇಳುವಾಗ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ ಅಂತ, ಸಂಕಟದಲ್ಲಿರುವಂತಹ, ಶ್ರಮೆಯಲ್ಲಿರುವಂತಹ, ಕಷ್ಟಗಳಲ್ಲಿ ಹಾದು ಹೋಗುವಂತಹ ಸ್ಮರಣ ಸಭೆಗೆ ಹಾಗೆ ಹೇಳಿದರೆ, ವಿಗ್ರಹಾರಾಧನೆ ತುಂಬಿರುವಂತಹ ಮತ್ತು ಮೂಢಭಕ್ತಿ, ಸೂಪರ್ಸ್ಟಿಷನ್ಸ್ ಹೇರಳವಾಗಿರುವಂತ ಸೈತಾನನ ಸಿಂಹಾಸನ ಇರುವ ಸ್ಥಳ, ಅದನ್ನ ಕುರಿತು ಹೇಳುವಾಗ ಈ ಬಾಯಿಯ ಕತ್ತಿಯನ್ನು ಹಿಡಿದಾತನೆಂಬುದಾಗಿ ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತಾನೆ. ಚರಿತ್ರಕಾರರ ಕೆಲವರ ಅಭಿಪ್ರಾಯ ಪ್ರಕಾರ ಅದು ಯಾಕೆ ಸೈತಾನನ ಸಿಂಹಾಸನ ಇರುವ ಸ್ಥಳ ಅಂದ್ರೆ, ಪೆರ್ಗಮದಲ್ಲಿ ಗ್ರೀಕು ದೇವತೆ ಎಪಿಕ್ಲೇಶಿಯಸ್, ಗಾಡೆಸ್ ಆಫ್ ಸರ್ಪೆಂಟ್, ಒಂದು ಸರ್ಪ, ಆ ಸರ್ಪಗಳು ಜೀವಂತ ಸರ್ಪಗಳು ಆ ಆಲಯದಲ್ಲಿ, ಅವರ ಒಂದು ಆ ವಿಗ್ರಹ ಆರಾಧನೆ ಮಾಡುವ ಆಲಯದಲ್ಲಿ ಅವು ಹಾದು ಹೋಗ್ತಿದ್ದವು. ಆಗಿನ ಜನರಲ್ಲಿ ಎಷ್ಟು ಮೂಢನಂಬಿಕೆ ಇತ್ತಂದ್ರೆ, ಆ ದೇವಾಲಯದಲ್ಲಿ ಮಲಗಿಕೊಂಡಾಗ ಆ ಹಾವುಗಳು ಅವರ ಮೇಲೆ ಹಾದು ಹೋದರೆ ಅವರಿಗೆ ಒಳ್ಳೇದಾಗುತ್ತದೆ, ಅವರಿಗೆ ಆಶೀರ್ವಾದ ಆಗ್ತದೆ ಅಂತ ನಂಬಿಕೆಯಲ್ಲಿ ಅನೇಕರು ಹಾಗೆ ಮಲಗಿಕೊಂಡಿದ್ದವರು ಉಂಟು. ಕೆಲವರು ಆ ಹಾವುಗಳಿಂದ ಕಚ್ಚಲ್ಪಟ್ಟು ಸತ್ತು ಹೋಗಿರೋರು ಉಂಟು. ಚರಿತ್ರೆ ಹೇಳೋದೇನೆಂದ್ರೆ, ಆ ಎಪಿಕ್ಲೇಶಿಯಸ್ನ ಆ ದೇವತೆಯ ಒಬ್ಬ ಆಕೆಯ ಪತಿಯಾಗಿರುವಂತವನು, ಎಪಿಕ್ಲೇಶಿಯನ್ ಅನ್ನೋವನು ಚಾಕುವನ್ನು ಹಿಡಿದುಕೊಂಡು ನಿಂತಿರುವಂತ ರೀತಿನಲ್ಲಿ, ಒಂದು ಖಡ್ಗವನ್ನು ಹಿಡಿದುಕೊಂಡಿರುವ ರೀತಿ ಮತ್ತು ಸರ್ಪವು ಸುತ್ತಕೊಂಡಿರುವ ರೀತಿನಲ್ಲಿರುವಂತ ಆ ವಿಗ್ರಹದೋಪಾದಿಯಲ್ಲಿ ಇರುವಂತವನು ಎಂಬುದು ನಮಗೆ ಚರಿತ್ರೆಯಲ್ಲಿ ಗೊತ್ತಾಗ್ತದೆ.
ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅವನ ಒಂದು ಕತ್ತಿ ಅದು ಕೇವಲ ಒಂದು ಕತ್ತಿ ಅಷ್ಟೇ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಆತನು ಹೇಳುವುದೇನೆಂದ್ರೆ, ಇಬ್ಬಾಯಿಯ ಕತ್ತಿ. ದೇವರ ವಾಕ್ಯ ಸ್ವರೂಪಿಯಾದಂತಹ ದೇವರು. ಆದುದರಿಂದ ಈ ಅಜ್ಞಾನದ ಅಂಧಕಾರದಲ್ಲಿರುವಂತವರನ್ನು ಅವರಿಗೆ ಬೆಳಕು ಚಿಮ್ಮೋದಕ್ಕೆ, ಅವರಲ್ಲಿ ಒಂದು ವಿಶೇಷವಾದಂತ ಒಂದು ಆಲೋಚನೆ ಮೂಡಿ ಬರ್ಲಿಕ್ಕೆ ಆಗುವಂತ ತನ್ನನ್ನು ಪರಿಚಯಿಸಿಕೊಳ್ಳುವಾಗ, ಪೆರ್ಗಮದ ದುರ್ಗತಿಯನ್ನ ವಿವರಿಸುವಾಗ ತನ್ನನ್ನು ಪರಿಚಯಿಸಿಕೊಳ್ಳುವ ರೀತಿ ಕರ್ತನಾದ ಯೇಸು ಕ್ರಿಸ್ತನು ಇಬ್ಬಾಯಿಯ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಎಂಬುದಾಗಿ ಹೇಳುತ್ತಾನೆ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳುವುದೇನೆಂದ್ರೆ, ಮೆಚ್ಚಿಕೊಳ್ಳುತ್ತಾನೆ ಕರ್ತನಾದ ಯೇಸು ಕ್ರಿಸ್ತನು. ಯಾವ ವಿಷಯದಲ್ಲಿ ಮೆಚ್ಚಿಕೊಳ್ತಾನೆ ಪೆರ್ಗಮ ಸಭೆನು ಅಂದ್ರೆ, ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಭಕ್ತನು ಯಾರು ಎಂದ್ರೆ, ನಾವು 13ನೇ ವಚನದ ಕೊನೆ ಭಾಗದಲ್ಲಿ ನೋಡ್ತೀವಿ, ನೀನಿರುವ ಸೈತಾನ್ ನಿವಾಸದಲ್ಲಿ ನನಗೆ ನಂಬಿಕಸ್ಥನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಅಂತಿಪನು ಕರ್ತನಲ್ಲಿ ಪ್ರಿಯರೇ, ಪ್ರಾಯಶಃ ಈ ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ವ್ಯೂ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಇವೆಲ್ಲ ನೈಜ ಘಟನೆಗಳು, ನಿಜವಾಗಿ ನಡೆದಿರುವಂತ ಸಂಗತಿಗಳು. ಸತ್ಯವೇದವು ಇದು ಒಂದು ಕಾಲ್ಪನಿಕ ಕಥೆಯಾಗಿರುವಂಥದ್ದಲ್ಲ. ಚರಿತ್ರೆಯಲ್ಲಿ ಈ ಭೂಮಿಯ ಆ ಇತಿಹಾಸದಲ್ಲಿ ಇವೆಲ್ಲ ನಡೆದು ಹೋಗಿರುವಂಥವು. ಗ್ರೀಕು ರತ್ನಾಕರರು ಎಂಬುದಾಗಿರುವಂತ 3 ಮಹಾನ್ ಕವಿಗಳಿದ್ದಾರೆ. ಹೋಮರ್, ಯುರಿಪಿಡಸ್, ಸೊಫಕ್ಲಸ್. ಇವರು ಆ ಕಾಲದ ಆಂಥ್ರೋಪೊಮಾರ್ಫಿಕ್ ಗಾಡ್ಸ್ ಅಂಡ್ ಗಾಡೆಸಸ್, ಆ ಇಂಗ್ಲಿಷ್ನಲ್ಲಿ ಆ ಪದವನ್ನು ನಾನು ವಿವರಿಸಿ ಹೇಳ್ತೇನೆ, ದಯಮಾಡಿ ನಿಮ್ ಗಮನ ಈ ಕಡೆ ಇರಲಿ. ಆಂಥ್ರೋಪೊಮಾರ್ಫಿಕ್ ಗಾಡ್ಸ್ ಅನ್ನೋದೇ ಒಂದು ಸಪರೇಟ್ ಸಬ್ಜೆಕ್ಟ್. ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಗ್ರೀಕ್ ದೇವರುಗಳು, ಗ್ರೀಕ್ ದೇವತೆಗಳು. ನಮ್ಮ ಈ ದೇಶದ ವಿಷಯಗಳನ್ನ ನಾನು ಹೇಳ್ತಿಲ್ಲ. ಸತ್ಯವೇದದಲ್ಲಿರ್ತಕ್ಕಂತಹ ವಿಗ್ರಹಾರಾಧನೆಯನ್ನು ಕುರಿತು, ಆ ಕಾಲಘಟ್ಟದಲ್ಲಿರ್ತಕ್ಕಂತಹ ಚಾರಿತ್ರಾತ್ಮಕ ಘಟನೆಗಳನ್ನು ಕುರಿತು, ಪರಿಶುದ್ಧ ಗ್ರಂಥದಲ್ಲಿ ತಿಳಿಸಲ್ಪಟ್ಟಂತ ಆ ವಿಷಯಗಳನ್ನು ಕುರಿತು ನಾವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. ಆಗ ರೋಮ್ ಚಕ್ರವರ್ತಿಗಳು, ಜೂಲಿಯಸ್ ಸೀಸರ್ ಆಗ್ಲಿ, ನೀರೋ ಆಗ್ಲಿ, ಡೊಮಿಷಿಯಸ್ ಆಗ್ಲಿ, ಇವರೆಲ್ಲರೂ ಕೂಡ ತಮ್ಮನ್ನು ತಾವು ಈಕ್ವಲ್ ಟು ಗಾಡ್ಸ್ ಅನ್ನೋ ರೀತಿಯಲ್ಲಿ ಅವರ ಪ್ರತಿಮೆಗಳನ್ನು ನಿಲ್ಲಿಸಿ ಅದಕ್ಕೂ ಕೂಡ ಆರಾಧನೆಯನ್ನು ಸಲ್ಲಿಸುವಂತ ಒಂದು ಆಜ್ಞೆಯನ್ನು ಹೊರಡಿಸುವಂತವರಾಗಿದ್ದರು. ಜೂಲಿಯಸ್ ಸೀಸರ್ ಕಾಲಘಟ್ಟದಲ್ಲಿ ಒಬ್ಬರು ಲೂಪರ್ಕಲ್ ಅಂತಕ್ಕಂಥ ಒಬ್ಬ ದೇವತೆ ಒಂದು ಜಾತ್ರೆಯು ನಡೀತಿತ್ತು. ಆ ಜಾತ್ರೆ ನಡೆಯುವ ಆ ಸಂದರ್ಭದಲ್ಲಿ ಒಂದು ಮೂಢನಂಬಿಕೆ ಇತ್ತು. ಆ ಮೂಢನಂಬಿಕೆ ಏನೆಂಬುದಾಗಿ ಹೇಳುವಾಗ, ಹೋಲಿ ರನ್ನರ್ಸ್ ಅಂತ ಹೇಳ್ತಾರೆ ಅವ್ರನ್ನ, ಪವಿತ್ರ ಓಟಗಾರರು ಅಂತ. ಅವರು ರೋಮ್ ಬೀದಿಗಳಲ್ಲಿ ಆ ಪವಿತ್ರ ಓಟಗಾರರು ಅಪವಿತ್ರ ಓಟಗಾರ ಅಂತ ಹೇಳಬೇಕಾಗತ್ತೆ, ಯಾಕಂದ್ರೆ ಅವರು ನಗ್ನವಾಗಿ ಓಡ್ತಿರ್ತಾರೆ. ಯಾರಿಗಾದರೂ ಸ್ಟೆರಿಲಿಟಿ, ಬಂಜೆತನ ಇದ್ದರೆ ಸ್ತ್ರೀಯರು ಅವರ ಚಡಿಗಳಿಂದ ಹೊಡೆದರೆ ಆಗ ಅವರಿಗೆ ಗರ್ಭಪ್ರಾಪ್ತಿ ಆಗುತ್ತಂತಕ್ಕಂಥ ಒಂದು ನಂಬಿಕೆ ಇತ್ತು. ಕರ್ತನಲ್ಲಿ ಪ್ರಿಯರೇ, ನಾನು ವಾಕ್ಯಕ್ಕೆ ಬರ್ತಾ ಇದ್ದೇನೆ. ಅದರ ವಾಕ್ಯಕ್ಕೆ ಉಲ್ಲೇಖವಾಗಿ ಅದಕ್ಕೆ ಸಂಬಂಧಪಟ್ಟಂತ ಆ ಕಾಲಘಟ್ಟದಲ್ಲಿ ಆ ಸಮಕಾಲೀನ ಸ್ಥಿತಿಗತಿಗಳಲ್ಲಿ ಇರುವಂತಹ ಸಂಗತಿಗಳನ್ನು ಸ್ವಲ್ಪ ನಾವು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಜೂಲಿಯಸ್ ಸೀಸರ್ನ ಪತ್ನಿಯಾದಂತಹ ಕಲ್ಪೂರ್ಣಿ ಅನ್ನೋವಳಿಗೆ ಮಕ್ಕಳಿರ್ಲಿಲ್ಲ. ಆಗ ಅವನು ಹೇಳ್ತಾನೆ, ಜೂಲಿಯಸ್ ಸೀಸರ್ ತನ್ನ ಹೆಂಡತಿಗೆ, ಕಲ್ಪೂರ್ಣಿಯ, ಗೋ ಅಂಡ್ ಸ್ಟ್ಯಾಂಡ್ ಇನ್ ದ ವೇ ಆಫ್ ಮಾರ್ಕ್ ಆಂಟೋನಿ ಅನ್ನೋನು ಓಡುವ ಆ ದಾರಿಯಲ್ಲಿ ನೀನು ನಿಂತುಕೋ. ಹಿ ವಿಲ್ ಕಮ್ ಅಂಡ್ ಟಚ್ ಯು. ಅವನು ಬಂದು ನಿನ್ನನ್ನು ಚಡಿಯಿಂದ ಮುಟ್ಟುತ್ತಾನೆ ಅಂತಕ್ಕಂಥ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನ ಶೇಕ್ಸ್ಪಿಯರ್ ರೆಕಾರ್ಡ್ ಮಾಡ್ತಾನೆ ಪ್ರಿಯರೇ.
ಸೊ ಗಮನಿಸುವುದಾದರೆ ನಾವಿಲ್ಲಿ ನೋಡ್ತೇವೆ, ರೋಮ್ ಕಾಲದಲ್ಲಿ ಗ್ರೇಷಿಯೋ ರೋಮನ್ ಕಲ್ಚರ್ ಎಷ್ಟಾಗಿ ಈ ಒಂದು ಆಂಥ್ರೋಪೊಮಾರ್ಫಿಕ್ ಗಾಡ್ಸ್, ಯಾರು ಈ ಆಂಥ್ರೋಪೊಮಾರ್ಫಿಕ್ ಗಾಡ್ಸ್, ಏನು ಈ ಎಪಿಕ್ಲೇಷಿಯಸ್ ಎಂಬುದನ್ನು ನಾವು ಗಮನಿಸಿ ನೋಡುವುದಾದರೆ, ಈ ಆಂಥ್ರೋಪೊಮಾರ್ಫಿಕ್ ಗಾಡ್ಸ್ಗೆ ಇವರಿಗಿರುವಂತ 4 ಗುಣಲಕ್ಷಣಗಳೇನೆಂಬುದಾಗಿ ಹೇಳುವಾಗ, ದೇ ಇಂಟರ್ವೀನ್ ಇನ್ ದ ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರ ಅನುದಿನದ ಚಟುವಟಿಕೆಗಳಲ್ಲಿ ಅವರು ಪಾಲಿಭಾಗಸ್ಥರಾಗ್ತಾರೆ. 1. ನಂಬರ್ 2, ದೇ ಇಂಟರ್ವೀನ್ ಇನ್ ದ ಇಮೋಷನ್ಸ್ ಆಫ್ ದ ಪೀಪಲ್. ಜನರ ಭಾವನೆಗಳಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಾರೆ. ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ ಮತ್ತು ಕಾಮೋದ್ರೇಕ, ಇವೆಲ್ಲ ಆ ಕಾಲದಲ್ಲಿರುವಂತಹ ಗ್ರೀಕ್ ಗಾಡ್ಸ್ ಅಂಡ್ ಗಾಡೆಸಸ್, ಆಂಥ್ರೋಪೊಮಾರ್ಫಿಸಿಸಮ್ ಅನ್ನೋ ಸಬ್ಜೆಕ್ಟೇ ಅದು. ಅವರು ಆ ರೀತಿಯಾಗಿ ಇನ್ವಾಲ್ವ್ ಆಗುವಂಥದ್ದುಂಟು. ಯುದ್ಧಕ್ಕೆ ಪ್ರೇರೇಪಿಸುವ ದೇವರೇ ಒಬ್ಬರು ದೇವತೆ ಇದ್ದಾರೆ, ಡಯಾನಾ, ಮತ್ತು ಬರೆಸುವಂತ ದೇವರೇ ಇದ್ದಾರೆ, ಬ್ಯಾಕಸ್. ಇದನ್ನ ಅಧ್ಯಯನ ಮಾಡುವಾಗ ಆ ರೀತಿಯಾಗಿ ಆಯಾ ದೇವರುಗಳು, ಆಯಾ ದೇವತೆಗಳು ಅವರು ಶಾಂತಿ ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ಇವರು ಬಲಿಯನ್ನು ನೀಡುವಂತ ಜನರು ಆ ಕಾಲಘಟ್ಟದಲ್ಲಿ ಇರ್ತಿದ್ರು ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ಗಮನಿಸಿ ನೋಡ್ತೇವೆ, ಅಂತ ಕಾಲಘಟ್ಟದಲ್ಲಿ ರೋಮ್ ಚಕ್ರವರ್ತಿಗೆ ಆರಾಧನೆ ಮಾಡೋದನ್ನ ವಿರೋಧಿಸಿರುವಂತ ಆ ಒಂದು ಸಹೋದರರ ಗುಂಪು, ಆ ಒಂದು ಕ್ರೈಸ್ತರ ಗುಂಪು ಪೆರ್ಗಮದಲ್ಲಿತ್ತು. ಕರ್ತನಾಂತ ಯೇಸು ಕ್ರಿಸ್ತನು ಅವರನ್ನು ಮೆಚ್ಚಿಕೊಳ್ತಿದ್ದಾನೆ. ಹಾಗೆ ಆ ವಿಗ್ರಹಗಳಿಗಾಗಲಿ, ಆ ನೀರೋ ಮತ್ತು ಡೊಮಿಷಿಯಸ್ ಈ ಚಕ್ರವರ್ತಿಗಳಿಗೆ ಆರಾಧನೆ ಮಾಡದೇ ಇರೋದಕ್ಕಾಗಿ ಅನೇಕರು ಕೊಲ್ಲಲ್ಪಡ್ತಾರೆ. ಆ ಕೊಲ್ಲಲ್ಪಟ್ಟಿರೋರಲ್ಲಿ ಪಾಲಿಕಾರ್ಪ್ ಇದ್ದಾನೆ. ಆ ಕೊಲ್ಲಲ್ಪಟ್ಟಿರೋರಲ್ಲಿ ಅಂತಿಪ ಇದ್ದಾನೆ. ಅಂತಿಪನನ್ನು ಬಹಳ ಕ್ರೂರವಾಗಿ ಹಿಂಸಿಸಿ ಸಾಯಿಸ್ತಾರೆ. ಯಾಕಂದ್ರೆ ಒಂದು ಬ್ರಾಂಜ್ ಬುಲ್ ಅಲ್ಲಿ, ಒಂದು ಹಿತ್ತಾಳಿಯ ಒಂದು ಹಸುವಿನಲ್ಲಿ, ಎತ್ತಿನ ಹೊಟ್ಟೆಯ ಒಳಗಡೆ ಆತನನ್ನು ಸೇರಿಸಿ ಆ ವಿಪರೀತ ಶಾಖವನ್ನುಂಟು ಮಾಡಿ ಅವನ ರಕ್ತ ಮಾಂಸ ಕುದ್ದು ಅದೆಲ್ಲ ಸೋರಿ ಬರುತ್ತಿರುವಾಗ ಕೇಕೆ ಹಾಕ್ತಿದ್ರು, ಸಿಳ್ಳೆ ಹಾಕ್ತಿದ್ರು. ಆ ರೀತಿಯಾಗಿ ಆತ ಹತಸಾಕ್ಷಿ ಆದಾಗ ಪ್ರಾಯಶಃ ಆ ಕ್ರೈಸ್ತರಲ್ಲಿ ಆ ಜಾತ್ರೆಗೆ ಹೋಗದೇ ಇರುವವರು, ಆ ವಿಗ್ರಹಗಳಿಗೆ ನಮಸ್ಕರಿಸದೇ ಇರುವವರು ಮತ್ತು ಅದನ್ನು ಅವಲಂಬಿಸದೇ ಇರುವಂತ ಆ ಒಂದು ಗುಂಪು ಸ್ಥಿರವಾಗಿ ನಿಂತಿರೋರಿದ್ದರು ಪ್ರಿಯರೇ. ಯಾಕಂದ್ರೆ ಅವ್ರಿಗೊಂದು ಸ್ಪಷ್ಟ ಪರಿಕಲ್ಪನೆ ಇತ್ತು, ಏನಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ರೀತಿಯಾಗಿರುವಂತವ್ರಲ್ಲ. ಈತನು ಮಹಾಪರಿಶುದ್ಧನು, ಈತನು ಸರ್ವೋನ್ನತನು, ಈತನು ಉನ್ನತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವವನು, ಪರಲೋಕದ ರಾಜ್ಯವನ್ನು ಬಿಡಲಿಲ್ಲನೆಂಬುದಾಗಿ ಎಣಿಸಿ ದಾಸನ ರೂಪವನ್ನು ತಾಳಿ ಮರಣವನ್ನೆಂದರೆ ಶಿಲುಬೆಯ ಮರಣವನ್ನಾದರೂ ಹೊರುವಷ್ಟು ವಿಧೇಯನಾಗಿರುವಂತಹ ದೇವರು. ಯಾಜಕನೇ ಯಜ್ಞಾರ್ಪಿತನಾಗಿರುವ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಅತ್ಯಂತ ಮಹತ್ತರವಾದಂತ ಘಟನೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಡೆದಿದ್ದು. ಯಾಜಕರು ಯಜ್ಞಗಳನ್ನು ಕೊಡುವುದಕ್ಕೆ ಬಲಿಪಶುಗಳನ್ನು ನೀಡುವಂತವರಿದ್ದರು. ಆದರೆ ಈ ಯಾಜಕನೇ ಮೆಲ್ಕಿಸೆದೆಕನ ಯಾಜಕನ ಕ್ರಮದಲ್ಲಿ ಬಂದಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು, ಆತನು ತಾನೇ ಯಜ್ಞವಾದನಲ್ಲ. ದಿಸ್ ಹ್ಯಾಸ್ ಮೇಡ್ the first century Christians to hold him with a strong faith. ಬಲವಾದ ನಂಬಿಕೆಯಲ್ಲಿ ನಿಲ್ಲುವುದಕ್ಕೆ ಆಗಿನ ಆ ಭಯಭೀತಿಯನ್ನು ಉಂಟು ಮಾಡುವಂತ ಆಂಥ್ರೋಪೊಮಾರ್ಫಿಸಿಸಮ್ ಇಂದ ಈ ರೀತಿಯ ಸಾವರಿನ್ ಗಾಡ್, ಹೋಲಿ ಗಾಡ್ ಹೇಗೆ ಶಿಫ್ಟ್ ಆಯ್ತು ಅಂದ್ರೆ, ಇದು ಥಿಯೋಸೆಂಟ್ರಿಕ್ ರೂಲ್. ಕರ್ತನಾದಂತ ದೇವರು ತಾನೇ ನಮ್ಮನ್ನು ನಡೆಸುವನಾಗಿ ನಮ್ಮ ಬಳಿಯಲ್ಲಿ ಬರೋನಾಗಿದ್ದಾನೆ ಎಂಬುದನ್ನು ನಾವು ಗಮನಿಸುವಾಗ ಕರ್ತನಲ್ಲಿ ಪ್ರಿಯರೇ, ಅಂತಹ ಸಂದರ್ಭದಲ್ಲಿ ಒಬ್ಬನನ್ನು ಕ್ರೂರವಾಗಿ ಹಿಂಸಿಸಿ ಸಾಯಿಸುವಾಗ
ಕೊಲ್ಲುವಾಗ ಸಾಮಾನ್ಯವಾಗಿ ಕೆಲವರಿಗೆ ಹೆದರಿಕೆ ಉಂಟಾಗಿ ಹಿಂಜಾರಿ ಹೋಗಬಹುದಾಗಿತ್ತು. ಆದರೆ ಪೆರ್ಗಮ ಸಭೆಯಲ್ಲಿರುವ ಒಂದು ಒಳ್ಳೆಯ ಪ್ರಶಂಸಿಸಬೇಕಾದಂತ ಸಂಗತಿ ಏನಂದ್ರೆ ಅವರು ಹಿಂಜಾರಿ ಹೋಗಲಿಲ್ಲ. ಪ್ರಿಯರೇ, ನೋಡಿ ಆ ಮಾತನ್ನ ನಾವಲ್ಲಿ ಗಮನಿಸ್ತೇವೆ. 13ನೇ ವಚನದ ಕೊನೆ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ. ಆದರೆ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ಕರ್ತನಲ್ಲಿ. ಪ್ರಿಯರೇ, ಆದರೆ ಫಾಲೋಸ್ ದ ನೆಕ್ಸ್ಟ್ ವರ್ಸ್, 14ನೇ ವಚನಕ್ಕೆ ನಾವು ಹೋದಾಗ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಸ್ಮುರ್ನ ಸಭೆಯಲ್ಲಿ ಯಾವ ತಪ್ಪು ಇಲ್ಲ. ಎಫೆಸ್ ಸಭೆಯಲ್ಲಿ ಇದ್ದದ್ದು ಒಂದೇ ತಪ್ಪು, ಅದು ಮೊದಲಿನ ಪ್ರೀತಿಯನ್ನು, ಆದಿ ಪ್ರೀತಿಯನ್ನು ಬಿಟ್ಟಿರುವಂತಹದ್ದು. ಆದರೆ ಪೆರ್ಗಮ ಸಭೆ ವಿಷಯದಲ್ಲಿ ಬಂದಾಗ ದೇವರಾತ್ಮನು ಹೇಳುವುದೇನೆಂದರೆ, ಅಲ್ಲಿ ನಾವು ಗಮನಿಸ್ತೇವೆ, ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ 1, ಜಾರತ್ವ ಮಾಡುವುದರಲ್ಲಿಯೂ 2, ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು 3ನೇದು, ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ಸಂಗತಿಗಳಿಗೆ ಬರುವಾಗ ಒಬ್ಬ ವ್ಯಕ್ತಿಯನ್ನು ಕುರಿತು ಮೊಟ್ಟ ಮೊದಲನೇದಾಗಿ ಎಫೆಸ್ ಸಭೆಯಲ್ಲಿ ಈ ರೀತಿಯಾಗಿ ಎಂಫಸೈಸ್ ಮಾಡಿ, ಒತ್ತಾಯ ಮಾಡಿ, ಒಂದು ಆ ರಿಲೇಟಿವಿಟಿನಲ್ಲಿ ಹೇಳಿರುವಂತಹ ಆ ಸಂಗತಿ ಇಲ್ಲ, ಸ್ಮುರ್ನ ಸಭೆಯಲ್ಲಿ ಇಲ್ಲ. ಆದರೆ ಪೆರ್ಗಮ ಸಭೆಗೆ ಬಂದಾಗ we will come across an Old Testamental prophet, ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂತ ಒಬ್ಬ ಪ್ರವಾದಿಯ ಒಂದು ವಿಷಯ ದೇವರು ಇಲ್ಲಿ ನಮಗೆ ಪ್ರಸ್ತಾಪ ಮಾಡಿರುವುದನ್ನು ನಾವು ಗಮನಿಸ್ತೇವೆ. ಯಾರು ಆ ಪ್ರವಾದಿ ಎಂಬುದಾಗಿ ಹೇಳುವಾಗ ಆತನ ಹೆಸರು ಕೂಡ ಬರೆಯಲ್ಪಟ್ಟಿದೆ 14ನೇ ವಚನದಲ್ಲಿ. ಆತನ ಹೆಸರು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆ. ನಾವೀಗ ಒಂದೊಂದು ಹಂತವಾಗಿ ಒಂದೊಂದು ವಚನದ ನಂತರ ವಚನವನ್ನ ಅದನ್ನ ನಾವು ಅರ್ಥಗರ್ಭಿತವಾಗಿ ಧ್ಯಾನಿಸ್ತಾ ಇದ್ದೇವೆ. ಒಂದು, ಅದಕ್ಕೆ ಚಾರಿತ್ರಾತ್ಮಕವಾದ ಪುರಾವೆಗಳನ್ನು, ಆರ್ಕಿಯಾಲಜಿಕಲ್ ಪ್ರೂಫ್ಸ್ ಅನ್ನು ಮತ್ತು ಲಿಟರೇಚರ್ ಪರ್ಸ್ಪೆಕ್ಟಿವ್ ನಲ್ಲಿ ಇರುವಂತ ಆ ಕಾಲಘಟ್ಟದಲ್ಲಿ ಬರೆದಿರುವ ಕವಿಗಳ ಉಲ್ಲೇಖದಲ್ಲಿರುವಂತಹ ಆ ಒಂದು ಧಾರ್ಮಿಕ ಸ್ಥಿತಿಗತಿಗಳನ್ನು, ಇವು ಆಗಿನ ಎಡಿಕ್ಟ್ಸ್, ಆಗಿನ ನ್ಯೂಮಿಸ್ಮ್ಯಾಟಿಕ್ಸ್ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸತ್ಯವೇದ, ಎಷ್ಟು ಸತ್ಯವಾದ ಸತ್ಯವೇದ, ಇದರಲ್ಲಿರುವ ಸತ್ಯ ಸಂಗತಿಗಳು ಇವು ಆ ಕಟ್ಟುಕತೆಯಾಗಿ ಅಲ್ಲ, ಆದರೆ ನಡೆದಿರುವಂತ ಸಂಗತಿಗಳು ಮತ್ತು ಅವುಗಳನ್ನು ಧ್ಯಾನಿಸುವುದರ ಮೂಲಕವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಿಡುಗಡೆ ಬಗ್ಗೆ, ಆತನ ವಿಮೋಚನೆ ಬಗ್ಗೆ, ಆತನ ರಕ್ಷಣಾ ಕಾರ್ಯದ ಬಗ್ಗೆ ನಮಗೊಂದು ಸ್ಪಷ್ಟವಾದ ಚಿತ್ರ ಬರಬೇಕು ಏನೆಂಬುದಾಗಿ ಹೇಳುವಾಗ ದೇವರೊಂದು ಮಾತು ಹೇಳ್ತಾನೆ, ನಾನು ನಿನ್ನನ್ನೆಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಒಂದು ವೇಳೆ sometimes we may think, ನಾವು ಯೋಚನೆ ಮಾಡ್ತೀವಿ ದೇವ್ರು ನಮ್ಮನ್ನು ಮರ್ತೋದ್ನೇನೋ ಅಂತ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನೋ, ಹಾಗಲ್ಲ. Even though we think that God might have forgotten, but he has not forsaken. ದೇವರು ಮರೆತು ಬಿಟ್ಟನು ಎಂಬುದಾಗಿ ನಾವು ಅಂದುಕೊಂಡಿದ್ದಾಗಿಯೂ ದೇವರು ನಮ್ಮನ್ನು ತೊರೆಯಲಿಲ್ಲ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರತ್ಯೇಕತೆ. ಅದಕ್ಕೆ ಈ ವಾಕ್ಯ ಈ ಗ್ರಂಥಗಳಲ್ಲಿ ಬರೆದಿರುವ ಒಂದೊಂದು ವಾಕ್ಯನ ನಾವು ಧ್ಯಾನಿಸ್ತಾ ಹೋಗ್ಬೇಕು, ಆಲೋಚನೆ ಮಾಡ್ತಾ ಹೋಗ್ಬೇಕು. ಪ್ರಿಯರೇ, ಸತ್ಯ ಸಂಗತಿಗಳು ನಮಗೆ ಗೋಚರವಾಗಬೇಕು. ನಾವಿಲ್ಲಿ ಗಮನಿಸಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಆ ಕಾಲಘಟ್ಟದಲ್ಲಿ ಇರುವಂತಹದನ್ನು ಪೌಲನು ಕೂಡ ಹೇಳ್ತಾನೆ, ಅವರು ಎಂತ ಜನರು ಆಗಿದ್ದರು ಎಂಬುದಾಗಿ. ದಯಮಾಡಿ ಒಂದು ಸ್ಮಾಲ್ ರೆಫರೆನ್ಸ್ಗೋಸ್ಕರ ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ
21, 22 ಅಥವಾ 22, 23 ವಚನಗಳನ್ನ ದಯಮಾಡಿ ಓದಿ ಯಾರಾದರೂ ತೆಗೆದಿದ್ರೆ. ಆ ಕಾಲಘಟ್ಟದಲ್ಲಿ ನಾವೀಗಾಗ್ಲೇ ಆಲೋಚನೆ ಮಾಡಿರುವ ಹಾಗೆ ಅದಕ್ಕಿಂತ ಹೆಚ್ಚಾಗಿ ಸತ್ಯವೇದದಲ್ಲಿರುವಂತಹ ಸಂಗತಿ, ಅವರು ಜ್ಞಾನಿಗಳೆಂದು ತಿಳಿದು ಹುಚ್ಚರಾದರು. ದಯಮಾಡಿ ಓದ್ತೀರಾ ಯಾರಾದ್ರು? ರೋಮಾಪುರ 1ನೇ ಅಧ್ಯಾಯ ಯಾಕಂದರೆ 22. ಯಾಕಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳನ್ನು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಥ್ಯಾಂಕ್ ಯು ಬ್ರದರ್. ಸಾಕು. ಈ ಸರ್ಪವೇ ಅಲ್ಲಿ ಪೆರ್ಗಮದಲ್ಲಿ ಇರುವಂತ ಸೈತಾನನ ಸಿಂಹಾಸನ ಅಂತ ಹೇಳಿದ್ದು ಆ ಎಪಿಕ್ಲೇಶಿಯಸ್ ಅನ್ನುವ ದೇವರು. ಇವರ ಬಗ್ಗೆ ಗ್ರೀಕ್ ಲಿಟ್ರೇಚರ್ ನಲ್ಲಿ ನಮಗೆ ರೈಟರ್ಸ್ ಆದ ಹೋಮರ್, ನಿಮಗೆ ಅವಾಗಾದ್ರೂ ಸಮಯ ಸಿಕ್ಕಿದಾಗ ಹೋಮರ್ನ ಇಲಿಯಡ್ ಅಂತಕ್ಕಂಥ ಪುಸ್ತಕವನ್ನ ನೀವು ದಯಮಾಡಿ ಅದನ್ನು ಓದಿರಿ. ಸೊಫೋಕ್ಲಸ್ ಅವನು ಎಡಿಪಸ್ ರೆಕ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಯುರೋಪಿಡಸ್ ಆ ಪುಸ್ತಕಗಳಲ್ಲಿ ಈ ಎಲ್ಲ ಉಲ್ಲೇಖಗಳು ಬರ್ತವೆ. ಇಷ್ಟು ಚೆನ್ನಾಗಿ ಪೌಲನು ಹೇಳ್ತಾನಂದ್ರೆ ಅವರು ಜ್ಞಾನಿಗಳೆಂದು ತಿಳಿದು ಹುಚ್ಚರಾದರು. ಹುಚ್ಚರಾಗ್ಲಿಲ್ಲ. ನಾವು ಮಹಾಜ್ಞಾನಿಗಳು, ವಿ ನೋ ಎವ್ರಿಥಿಂಗ್, ವಿ ನೋ ದ ವರ್ಡ್ ಆಫ್ ಗಾಡ್. ಈ ಕಾಲಘಟ್ಟಕ್ಕೂ ಅಷ್ಟೇ ನಾವು ಏನು ಕಲಿಯುವಂಥದ್ದಿಲ್ಲ, ನಾವು ಕಲ್ತಿದ್ದೇವೆ. ನಮಗೆ ವಿ ಆರ್ ವೆಲ್ ಫೆಡ್, ವಿ ಆರ್ ವೆಲ್ ರೆಡ್ ಅನ್ನುವ ಭಾವನೆಯಲ್ಲಿ ಇರುವಂತವ್ರು ಇರ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಚಿಕ್ಕ ಮಗುವಿನಿಂದ ಕೂಡ ನಾವು ಕಲಿಯುವಂಥದ್ದು ಇರ್ತದೆ. ನಾವು ಕಲಿಯುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು, ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನಿಸ್ಬೇಕು. ಕಲಿಕೆ, ಸತ್ಯವೇದದ ಕಲಿಕೆ ಅನ್ನೋದು ಇದು ಒಂದು ಸಂದರ್ಭಕ್ಕೆ ಬಂದು ನಿಂತು ಹೋಗುವಂಥದ್ದಲ್ಲ, ಅದು ನಿರಂತರ ಪ್ರಕ್ರಿಯೆ, ನಿರಂತರವಾಗಿರುವಂಥದ್ದು. ಪ್ರಕಟಣೆ ಗ್ರಂಥದಲ್ಲಿರುವಂತಹ ಸಂಗತಿಗಳನ್ನು ನಾವು ಧ್ಯಾನಿಸುವಾಗ ನಮಗೆ ಒಂದು ಧನ್ಯತೆ ಉಂಟು, ಇವುಗಳನ್ನು ಓದುವಾಗ ನಮಗೊಂದು ಧನ್ಯತೆ ಉಂಟು, ಕೇಳಿಸಿಕೊಳ್ಳುವಾಗ್ಲೂ ಕೂಡ ನಮಗೊಂದು ಧನ್ಯತೆ ಉಂಟು. ಹಾಗಾಗಿ ಪ್ರಿಯರೇ, ಇದು ವಾಸ್ತವಾಂಶ. ಇವರ ಬಗ್ಗೆ ಹೇಳುತ್ತಾ ಇರುವಂತ ಒಂದು ಸಂಗತಿಗಳನ್ನ ನಾವು ನೋಡ್ತೀವಿ. ಹೆಚ್ಚು ಸಮಯ ನಾನು ತಗೊಳ್ಳಿಕ್ಕೆ ಹೋಗ್ತಿಲ್ಲ. ನನಗಿರುವ ನಿಗದಿತವಾದ ಸಮಯದಲ್ಲಿನೇ ನಾನು ಮುಕ್ತಾಯ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆದರೆ ವಿಂಗಡಣೆ ಮಾಡ್ತೇನೆ. ವಿಂಗಡಣೆ ಹೇಗೆ ಮಾಡ್ತೀನಿ ಅಂದ್ರೆ, ಈ 13ನೇ 14ನೇ ವಚನಕ್ಕೆ ಬಂದಾಗ ಮೊದಲು ನಾವು ಒಬ್ಬ ವ್ಯಕ್ತಿಯನ್ನು ಕುರಿತು 3 ಹಂತಗಳಲ್ಲಿ ಧ್ಯಾನಿಸೋಣ. ಒಂದು, ಬಿಳಾಮನ ಕುರಿತು. ಈತ ಯಾರು? ಈತನ ಪ್ರಾರಂಭವು ಹೇಗಿತ್ತು? ಈತನು ಎಂತಹ ಒಳ್ಳೆ ಭಕ್ತನು? ವಾಟ್ ಈಸ್ ಅ ಬ್ರೈಟರ್ ಸೈಡ್? ಆತನಲ್ಲಿರ್ತಕ್ಕಂಥ ಒಂದು ಆ ಒಳಿತೇನು? ಸತ್ಯವೇದ ಏನು ಹೇಳುತ್ತೆ ಬಿಳಾಮನ ಕುರಿತು? ಆದ ನಂತರ ಆ ಪ್ರವಾದಿಯ ನುಡಿಗಳು, ಆತ ಹೇಗೆ ನುಡಿದನು, ಮತ್ತು 3ನೇ ಅಂಶವಾಗಿ ಪ್ರವಾದಿಯ ದುರ್ನಡತೆ. ಒಂದೊಂದಕ್ಕೂ ಕೂಡ ನನಗೆ ವಿವರಣೆ ಮಾಡಲಿಕ್ಕೆ 1 hour ಬೇಕಾಗ್ತದೆ. ಆದುದರಿಂದ ಇವತ್ತು ನಾವು ಈ ಅಂಶಕ್ಕೆ ಹೋಗೋದಕ್ಕಿಂತ ಮುಂಚೆ ಬಿಳಾಮನ ಕುರಿತು ಆತನ ಪ್ರಾರಂಭವು ಒಳ್ಳೆಯದಾಗಿತ್ತು ಅನ್ನುವ ಅಂಶವನ್ನ ನಾವು ತಿಳ್ಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಬಹುತೇಕ ನಮ್ಮ ಪ್ರಾರಂಭವೂ ಚೆನ್ನಾಗಿರ್ತದೆ, ಆದರೆ ಅಂತ್ಯಕ್ಕೆ ಹೋಗುವಾಗ ನಾವೇನಾಗುವೆವು? ಸತ್ಯವೇದ ಹೇಳುತ್ತೆ, ಮೊದಲನವರು ಕಡೆಯವರು, ಕಡೆಯವರು ಮೊದಲನವರು ಆಗುವಂತಹ ಸಂದರ್ಭಗಳು ಬರ್ತವೆ. ಆದ್ರಿಂದ ಎಚ್ಚರವಾಗಿರಬೇಕು. ಒಂದು ವೇಳೆ ನಮ್ಮ ಸ್ವಂತ ಕುಟುಂಬದವರೇ ಅಥವಾ ನಮ್ಮ ರಿಲೇಟಿವ್ಸೇ ಅಥವಾ ನಮ್ಮ ಹೆತ್ತ ಮಕ್ಕಳೇ ಒಂದು ವೇಳೆ ಈ ವಿರೋಧಿಗಳಾಗಿ ಹೋಗ್ಬೋದು. ಆದರೆ ನಾವು ಸತ್ಯವೇದದ ಸತ್ಯವಾದ ವಾಕ್ಯಗಳ ನಿಮಿತ್ತವಾಗಿ ನಾವು ನಿಲ್ಲಬೇಕು. ವಿ ಹ್ಯಾವ್ ಟು ಟೆಸ್ಟಿಫೈ ಗಾಡ್. ಆ ರೀತಿ ದೇವರ ವಾಕ್ಯಕ್ಕೆ ಸಾಕ್ಷಿಗಳಾಗಿ ನಿಲ್ಲುವಂತವರ ಪಕ್ಷ ನಾವು ನಿಲ್ಲಬೇಕು. ಈ ಜೂಮ್ ಆ್ಯಪ್ನ ಪ್ರಯತ್ನವದೇ ಸತ್ಯ ಮಾರ್ಗದಲ್ಲಿ ಅನೇಕರನ್ನ
ಈ ಸನ್ಮಾರ್ಗದಲ್ಲಿ ನಡೆಸೋದಕ್ಕೆ, ಆ ಧನ್ಯತೆಯನ್ನು ಹೊಂದಲಿಕ್ಕೆ, ಆ ಆಶೀರ್ವಾದವನ್ನು ಪಡೀಲಿಕ್ಕೆ ನಾವು ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಬಿಳಾಮನ ಕುರಿತು ಒಂದು ಒಳ್ಳೆಯ ಮಾತಿದೆ, ದಯಮಾಡಿ ನೋಡ್ರಿ. ಅರಣ್ಯಕಾಂಡ 22ನೇ ಅಧ್ಯಾಯ 13ರಿಂದ 21 ವಚನಗಳನ್ನು ದಯಮಾಡಿ ಓದಿ. ಬೆಳಿಗ್ಗೆ ಬೀಳಾಮನು ಬಾಲಾಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆ ಇಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ, ಮೋವಾಬ್ಯರ ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು ಬಿಳಾಮನು ಬರಲೊಲ್ಲನು ತಿಳಿಸಿದರು. ಸಾಕು ಬ್ರದರ್, ವೇಟ್ ಮಾಡಿ. ಆದರೆ ಅನ್ನೋದನ್ನು ನಂತರ ನೋಡೋಣ. ದ ಬಿಗಿನಿಂಗ್ ಸ್ಟ್ಯಾಂಡ್, ಬಿಳಾಮನ ಒಂದು ಪ್ರಾರಂಭದ ಆ ಸ್ಟೆಪ್ ಏನಿದೆ, ಆ ಹಂತ ಏನಿದೆ, ಅದು ಇಟ್ ವಾಸ್ ಸ್ಕ್ರಿಪ್ಚುರಲ್. ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ನಾನು ಬರೋದಕ್ಕೆ ನನ್ನ ದೇವರ ಅಪ್ಪಣೆ ನನಗಿಲ್ಲ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ಕೀರ್ತನೆಗಳಲ್ಲಿ ಒಂದು ಕಡೆ ಹೇಳ್ತಾನೆ, ಮೈ ಗಾಡ್ ಎಸ್ಟಾಬ್ಲಿಷಸ್ ಮೈ ಕಮಿಂಗ್ಸ್ ಅಂಡ್ ಗೋಯಿಂಗ್ಸ್. ನಾವು ಹೋಗುವುದನ್ನು, ನಾವು ಎಲ್ಲಿಗೆ ಹೋಗುವುದು, ಎಲ್ಲಿಗೆ ಬರುವುದು ಎಂಬುದನ್ನು ದೇವರು ನಿರ್ಣಯ ಮಾಡ್ತಾನೆ. ಯೋಹನ್ ಸುವಾರ್ತೆಯಲ್ಲಿ ನಾವು ಒಂದು ಕಡೆ ಹೇಳ್ತೀವಿ, ದೇವರಾತ್ಮನಿಂದ ನಡೆಸಲ್ಪಟ್ಟಿರೋರು ಅವ್ರ ಗಾಳಿ ಹಾಗೆ, ಯಾವ ಕಡೆ ಬೀಸುತ್ತೋ, ಎಲ್ಲಿಗೆ ಹೋಗ್ತಾರೋ ಅದು ದೇವರು ತಾನೇ ನಿರ್ಣಯಿಸುವಂತವರಾಗಿರ್ತಾನೆ. ಫಿಲಿಪ್ಪನು ಆ ಕಂಚುಕಿಯ ಜೊತೆಯಲ್ಲಿ ಓಡ್ತಾನೆ. ಅಪೊಸ್ತಲ ಕೃತ್ಯಗಳಲ್ಲಿ ಕಂಚುಕಿಯೋ ರಥದಲ್ಲಿ ಹೋಗ್ತಿದ್ದಾನೆ ಕಾಡಿನಲ್ಲಿ. ಫಿಲಿಪ್ಪನು ಅದರ ಊರನ್ನು ಬಿಟ್ಟು ಕಾಡಿನಲ್ಲಿ ಆ ಕಡೆ ಹೋಗ್ತಿದ್ದಾನೆ. ಯಾಕಂದ್ರೆ ಕಂಚುಕಿಗೆ ಅರ್ಥವಾಗಲಿಲ್ಲ. ಯೆಶಾಯ ಗ್ರಂಥ 53ನೇ ಅಧ್ಯಾಯ ಓದುತ್ತಿದ್ದಾನೆ, ಆದ್ರೆ ಅದು ಯಾರ ಕುರಿತು, ಯಾವ ರಕ್ಷಕನ ಕುರಿತು, ಯಾವ ದೇವರ ಕುರಿತು ವಿವರಣೆ ನೀಡಲಿಕ್ಕಾಗಿ ಹೋಗಬೇಕಾಗುತ್ತದೆ. ದೇವರ ಆತ್ಮ ನಡೆಸಿದನು, ಪೇತ್ರನನ್ನು ಸಿದ್ಧ ಮಾಡಿದನು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ನಾವು ಸಂಗತಿ ಕಾಣ್ತೇವೆ. ಕೊರ್ನೇಲಿಯನ ವಿಷಯದಲ್ಲಿ ಪೇತ್ರನಿಗೆ 3 ಸಾರಿ ಆ ಒಂದು ಕಂಬಳಿಯಿಂದ ಆ ನಿಷಿದ್ಧವಾದಂತಹ ಆ ಪ್ರಾಣಿಗಳ ಆಹಾರವನ್ನು ನಾನು ಮುಟ್ಟಲಾರನೆಂಬುದಾಗಿ. ಯಾಕಂದ್ರೆ ಆತ ನೆಕ್ಸ್ಟ್ ಹೋಗಬೇಕಾಗಿರೋದು ಚರ್ಮಕಾರನಾದ ಸಿಮೋನನ ಮನೆಗೆ. ಹಾಗಾದ್ರೆ ಅಲ್ಲಿ ದೇವರಾತ್ಮನೆ ಹೇಳುವುದೇನೆಂದ್ರೆ, ಪೇತ್ರನೇ ನೀನು ಅಲ್ಲಿಗೆ ಹೋಗಬೇಕು, ಅದನ್ನ ಸಿದ್ಧ ಮಾಡ್ತಾನೆ. ಗಾಡ್ ಸ್ಪಿರಿಟ್, ಗಾಡ್ಸ್ ಗೈಡೆನ್ಸ್ ಕಮ್ಸ್ ಟು ದ ಅಪೊಸ್ತಲ್. ಅಲ್ಲಿನ ಅಪೊಸ್ತಲನಿಗೆ ಆ ನಡೆಸುವಿಕೆ ಬರ್ತದೆ, ಆ ವಿಷನ್, ಆ ದರ್ಶನ ಅಲ್ಲಿಗೆ ಬರ್ತದೆ. ಹಾಗೆ ಯೊಪ್ಪದಿಂದ ಬಂದಿರೋರು ಅಲ್ಲಿದ್ದಾರೆ. ಮಧ್ಯಾಹ್ನ ಹೆಚ್ಚು ಕಮ್ಮಿ 3 ಗಂಟೆ ಸಮಯ ಕರ್ಕೊಂಡು ಹೋಗ್ತಾರೆ. ಕೊರ್ನೇಲನಾದರೂ ನೀತಿವಂತನು. ಕರ್ತನಲ್ಲಿ ಪ್ರಿಯರೇ, ಸ್ಪಿರಿಚುಯಾಲಿಟಿ ಡಸ್ ನಾಟ್ ಮೀನ್ ಮೊರಾಲಿಟಿ. ನಾವೇನೋ ನೈತಿಕತೆಯಿಂದ ಇದ್ದೇವೆ, ನಾವೇನು ಮಡಿವಂತರಾಗಿದ್ದೇವೆ, ನಾವು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಿದಂಥವರಲ್ಲ ಎಂಬುದಾಗಿ ಪ್ರಕಟಿಸಿಕೊಂಡರೂ ದೇವರ ವಾಕ್ಯ ಹೇಳೋದೇನೆಂದ್ರೆ, ನಿನ್ನ ನೀತಿ ಕ್ರಿಯೆಗಳು, ನಿನ್ನ ಪುಣ್ಯ ಕ್ರಿಯೆಗಳು ಹೊಲಸು ಬಟ್ಟೆಗೆ, ಹಳೆಯ ಬಟ್ಟೆಗೆ, ಕೊಳುಕು ಬಟ್ಟೆಗೆ ಸಮವಾಗಿವೆ. ಸೊ ಅವರ್ ರೈಚಿಯಸ್ ಡೀಡ್ಸ್, ದೇ ಆರ್ ಫಿಲ್ತಿ ರಾಗ್ಸ್ ಬಿಫೋರ್ ಗಾಡ್. ಹಾಗಾದ್ರೆ ಏನು? ವಿ ನೀಡ್ ಟು ಅಡಾಪ್ಟ್ ದ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್. ಇವತ್ತು ನಮ್ಮ ಯೌವನಸ್ಥರಿಗೆ ಆ ಒಂದು ಆತ್ಮಿಕ ಆ ಮನೋಸ್ಥಿತಿ ಬೇಕಾಗಿದೆ. ಸೈತಾನನು ಭ್ರಮಪಡಿಸುವುದೇನೆಂದ್ರೆ, ಒಂದು ಕಾಂಪ್ಲಸೆನ್ಸಿಯನ್ನು ತಂದಿಟ್ಟು, ನೀನೇನು ಅನೈತಿಕ ಕೆಲಸ ಮಾಡ್ತಿಲ್ವಲ್ಲ, ಆದುದರಿಂದ ನೀನೇನು ಸಭೆಗೆ ಹೋಗುವ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಧ್ಯಾನ ಮಾಡಿಕೊಂಡ್ರು ಸಾಕು, ಆರಾಧನೆ ಆಗತ್ತೆ, ಅಥವಾ ಹೋಗ್ಲಿಕ್ಕೆ ಆಗದಿದ್ರು ನಡೆಯುತ್ತೆ. ಸೊ ಈ ರೀತಿಯ ಭಾವನೆಗಳನ್ನ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡುವಂಥದ್ದೇ ಹ್ಯೂಮನ್ ಮೊರಾಲಿಟಿ. ಕರ್ತನಲ್ಲಿ ಪ್ರಿಯರೇ, ಈ ಮಾನವೀಯ ಆಲೋಚನೆಗಳು, ಮನುಷ್ಯ ರೀತಿಯ ಆ ಆಲೋಚನೆಗಳಿಂದ ದೈವ ಸನ್ನಿಧಿಯನ್ನು, ದೈವ ಪ್ರಸನ್ನತೆಯಿಂದ ದೂರ ಉಳಿಯುವಂತ ಒಂದು ಪೀಳಿಗೆ ಉಂಟಾಗ್ತಾ ಇದೆ.
ಅಪಾಯಕರವಾದಂತಹ ದಿನಗಳು ಬರುವಂತದ್ದುಂಟು. ಯಾಕಂದ್ರೆ ನಾವು ವಾಸಿಸುತ್ತಿರುವುದು ಕೊನೆ ದಿನಗಳಲ್ಲಿ, ಕಡೆ ದಿವಸಗಳಲ್ಲಿ ಜನರು ಯಾವ್ಯಾವ ರೀತಿಯಲ್ಲಿ ಇರ್ತಾರೆ ಎಂಬುದನ್ನ ಪಟ್ಟಿ ಮಾಡಿ ಹೇಳ್ತಾರೆ. ಆ ಪಟ್ಟಿಯನ್ನು ನೋಡುವಾಗ ನಿಜಕ್ಕೂ ಕೂಡ ಬಹಳ ಭಯ ಆಗುತ್ತದೆ. ಸರಿ, ನಾನು ಮುಂದಕ್ಕೆ ಹೋಗ್ತೇನೆ. ನಾವು ಆಲೋಚನೆ ಮಾಡ್ತಿರೋದು ಬಿಲಾಮನ ಪ್ರಾರಂಭದ ಆ ಸ್ಟೆಪ್, ಅದು ಒಳ್ಳೇದಾಗಿತ್ತು. ಆದರೆ ಅದರ ನಂತರ ಏನಾಯ್ತು? ದಯಮಾಡಿ ಮುಂದುವರೆದು ಓದಿ ಬ್ರದರ್. ಆದರೂ ಅಂತ. ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರನ್ನು ಕಳುಹಿಸಿದನು. ಇವರು ಬಿಳಾಮನ ಬಳಿಗೆ ಬಂದು ಅವನಿಗೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನೂ ಹೇಳಬೇಡ. ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು. ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ. ನೀನು ಅಗತ್ಯವಾಗಿ ಬಂದು ಈ ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. ಅದಕ್ಕೆ ಬಿಳಾಮನು, ಬಾಲಾಕನು ನನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು. ಸಾಕು ಬ್ರದರ್, ಥ್ಯಾಂಕ್ ಯು. ಎಕ್ಸಲೆಂಟ್. ಪ್ರವಾದಿಯ ಬಿಳಾಮನ ಆ ಒಂದು ಎರಡನೇ ಸ್ಟ್ಯಾಂಡ್, ಸೆಕೆಂಡ್ ಸ್ಟೆಪ್, ಅದು ಕೂಡ ಚೆನ್ನಾಗಿದೆ. ಏನು ಹೇಳ್ತಿದ್ದಾನೆ? ಅದಕ್ಕೆ ಬಿಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು. ಒನ್ಸ್ ಅಗೈನ್ ಆ ಬಿಳಾಮನ ಪ್ರಾರಂಭ ಅದು ಹೇಗಿತ್ತು ನೋಡಿ. ಆತ ಎರಡನೇ ಸಾರಿ ಕೂಡ he stands on behalf of God. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ನಾನು ನೆನೆಸ್ತೇನೆ, ನಾನು ಅಂದ್ಕೊಳ್ತೇನೆ, ಐ ಥಿಂಕ್ ಆ ಪ್ರಾರಂಭದ ಹಂತದಲ್ಲಿ ದೇವರಿಗೆ ಬಿಳಾಮನ ಬಗ್ಗೆ ಒಂದಷ್ಟು ಸಮಾಧಾನ ಇತ್ತೇನೋ, ಒಂದಷ್ಟು ಸಮಾಧಾನ ಇತ್ತು. ಪ್ರಾರಂಭ ಬಹಳ ಚೆನ್ನಾಗಿತ್ತು. ಬಿಳಾಮನ ನಿಲುವು ಸ್ಪಷ್ಟವಾಗಿತ್ತು. ಅವ್ರನ್ನ ವಾಪಸ್ ಕಳಿಸ್ತಾ, ಇನ್ನೂ ಮಹಾಪ್ರಧಾನರು ಬಂದರು, ಅವ್ರನ್ನ ವಾಪಸ್ ಕಳಿಸ್ತಾ. ಮುಂದಕ್ಕೆ ಓದೋಣ, ಅವಾಗ ಏನಾಗುತ್ತೆ ಅಂತ. ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರಿ. ಯೆಹೋವನು ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ಆ ರಾತ್ರಿ ಅಲ್ಲಿಂದ ವೇಟ್ ಮಾಡಿ ಬ್ರದರ್, ಅಲ್ಲಿಂದ ಎ ಲೆವೆಲ್ ಆಫ್ ಕಾಂಪ್ರಮೈಸ್ ಸ್ಟಾರ್ಟ್ಸ್. ಅವರನ್ನ ಅಲ್ಲಿ ಉಳಿಯುವುದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಒಂದು ಕಡೆ ತಿರಸ್ಕರಿಸಿದಾಗಿದ್ದಾಗ್ಯೂ ಮತ್ತಿನ್ನೊಂದು ಸಾರಿ ಯೆಹೋವನು ಏನು ಹೇಳುತ್ತಾನೋ ನಾನು ತಿಳಿದುಕೊಂಡು ನಿಮ್ಗೆ ತಿಳಿಸ್ತೇನೆಂಬುದಾಗಿ. ಸಿ ದ ಥರ್ಡ್ ಸ್ಟೆಪ್, ಜಾರ್ತಾ ಉಂಟು, ಕಾಲು ಸ್ವಲ್ಪ ಜಾರ್ತಾ ಉಂಟು. ಮುಂದಕ್ಕೆ ಓದಿ ಬ್ರದರ್, 20ನೇ ವಚನ. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅವನು ಹೋದುದರಿಂದ ಅವನು ಹೋದದ್ದರಿಂದ ದೇವರಿಗೆ ಕೋಪ ಉಂಟಾಯಿತು. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ಸಾಕು. ಇದು ಬಿಳಾಮನ ಒಂದು ಪ್ರಾರಂಭದ ಆ 2-3 ಹಂತಗಳಲ್ಲಿ ಕೂಡ ಸ್ಥಿರವಾಗಿ ನಿಂತ. ಆದರೆ ಯಾವಾಗ ಕತ್ತೆಗೆ ತಡಿ ಹಾಕಿಸ್ಕೊಂಡು ಅವರನ್ನಲ್ಲಿ ರಾತ್ರಿ ಇರಿಸಿಕೊಂಡು ಅವರ ಜೊತೆಯಲ್ಲಿ ಹೋಗುತ್ತಿರುವಾಗ ದ ಹೋಲಿ ಗಾಡ್, ದ ಸಾವರಿನ್ ಗಾಡ್, ಸರ್ವೋನ್ನತನಾದ ದೇವರು, ಮಹಾನ್ ಶಕ್ತಿವಂತನಾದ ದೇವರು
ಮಹಾನ್ ಪರಿಶುದ್ಧನಾದ ದೇವರು ಬಿಳಾಮನ ಹೃದಯದ ಸಂಕಲ್ಪವನ್ನು ಅರಿತಿರುವಂತಹ ದೇವರಿಗೆ ಅಲ್ಲಿ ಮೊದಲನೇದಾಗಿ ಆ ಮೊದಲನೇ 3 ಮೆಟ್ರಿಗಳಲ್ಲಿ ದೇವರು ಮಧ್ಯ ಪ್ರವೇಶ ಮಾಡಲಿಲ್ಲ. ಆದರೆ 22ನೇ ವಚನ ಬಂದಾಗ ಅವನು ಹೋದುದರಿಂದ ದೇವರಿಗೆ ಕೋಪ ಉಂಟಾಯಿತು. ಪ್ರಿಯರೇ ಗಮನಿಸಿ ನೋಡೋಣ. ನಾವು ಹೋಗುವಾಗ ದೇವರಿಗೆ ಕೋಪ ಉಂಟಾಗಬಾರದು. ದೈವಿಕ ವಿಷಯಗಳಲ್ಲಿ ಎಸ್ಪೆಷಲಿ when you represent God, when you stand on behalf of God, when you stand as an ambassador of Christ, ನಿನ್ನ ಇಂಟರ್ನಲ್ ಇಂಟೆಂಟ್ ಏನಿದೆ, ದಟ್ ಈಸ್ ದ ಪ್ರಯಾರಿಟಿ ಆಫ್ ಮೈ ಗಾಡ್, ದಟ್ ಈಸ್ ದ ಕ್ರೈಟೀರಿಯಾ ಆಫ್ ಮೈ ಗಾಡ್. ನನ್ನ ದೇವರ ಆದ್ಯತೆಯ ಅದು, ನನ್ನ ದೇವರ ಆ ಸಂಕಲ್ಪವು ಅದು. ಆಗ ದೇವರ ಕೋಪ ಯಾಕೆ ಉಂಟಾಗುತ್ತಂದ್ರೆ, ಯಾಕೋಬ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯಹಲೋಕದ ಸ್ನೇಹ ದೇವರೊಂದಿಗೆ ವೈರತ್ವವನ್ನುಂಟು ಮಾಡುತ್ತೆ. ಯಾವ ಸ್ನೇಹದ ಹಸ್ತ ಚಾಚಲಿಕ್ಕೆ ಹೋಗ್ತಿದ್ದಾನೆ ಬಿಳಾಮನ ಕುರಿತು ಪ್ರಾರಂಭವನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ನಾವು ಧ್ಯಾನಿಸಿದೆವು. ಆತನ ನುಡಿಗಳನ್ನು ಕರ್ತನ ಚಿತ್ತವಿದ್ದರೆ ಮುಂದಿನ ಸಮಯದಲ್ಲಿ ಧ್ಯಾನಿಸೋಣ. ಈ